ಸಾರ್ವಜನಿಕ ಪಟ್ಟ ಬುಕ್ಕಿಂಗ್ ಮಾಡಿಸಿದೆ ಮೆಟರ್ಸನ್ ಹಂಗಾಯ್ತು ಮೆಟರ್ಸನ್ ಹೆಂಗ್ ಬಂದ್ರಿ ಇವೆಲ್ಲ ನಾ ಮಾಡ್ಕೊಂಡಿದ್ವಾ. ಹಾರಾಟ, ಚೀರಾಟ, ಗಲಾಟೆ, ಗದ್ದಲಗಳು, ಇನ್ನೇನು ಒಬ್ಬರ ಮೇಲೆ ಒಬ್ಬರು ಹೊಡೆದಾಡಿ ಬಡದಾಡುವಂತಹ ಸನ್ನಿವೇಶ ಇದು. ಇದೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕೊತ್ತನೂರು ಗ್ರಾಮದ 2 ಕುಟುಂಬಗಳ ಕಲಹ. ಅದೇನಂತೀರಾ? ಒಬ್ಬರಿಗೆ ಸರ್ಕಾರದ ಜಮೀನು ಮಂಜೂರಾಗಿ ದಾಖಲೆಗಳನ್ನು ಒದಗಿಸಿಕೊಂಡು ಜಮೀನು ಫೋಡಿ ಮಾಡಿಸಬೇಕು ಅಂತ ಒಂದು ಕುಟುಂಬದ ವಾದ. ಮತ್ತೊಂದು ಕುಟುಂಬವು ಜನಪ್ರತಿನಿಧಿ, ಗ್ರಾಮ ಪಂಚಾಯಿತಿ ಸದಸ್ಯನಾದ ಒಬ್ಬ ವ್ಯಕ್ತಿಯು ಈ ಎಲ್ಲ ಜಾಗವನ್ನು ಬಡವರ ನಿವೇಶನಗಳಿಗೆ ಕಾಯ್ದಿರಿಸಬೇಕು ಎಂಬುದು ಅವರ ವಾದ. ಆದರೆ ನಿವೇಶನಗಳು ಬಯಸಿರುವ ಫಲಾನುಭವಿಗಳು ಮಾತ್ರ ಅಲ್ಲಿಲ್ಲ. ಆದರೆ ಇದು ನಿವೇಶನಗಳಿಗೆ ಕೊಡುವಂತಹ ಮಾನದಂಡದ ಗ್ರಾಮತಣವೋ ಅಲ್ಲ. ಹಾಗಿದ್ದಾಗ ಇವರ ನಡುವೆ ಯಾಕೆ ಇಷ್ಟೊಂದು ವೈರತ್ವ ಮತ್ತು ಜಗಳದ ಕದನ? ಅದೇ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದ್ರೆ. ನಕಲಿ ಕಾಪಿ ನಾನು ತಗೊಂಡಿದ್ದೀನಿ ಎಂಡರ್ಸ್ಕೊಂಡು ಸಂಬಂಧಪಟ್ಟ ದಾಖಲೆ ಯಾವ ಇಲ್ಲ ಸಾಲ್ಕೊಂಡು ನನಗೆ ನಾ ಬೆಂಗ್ಳೂರು ರೇಪ್ చేసి ನಕಲಿ ಮಾಡ್ತೀನಿ. ಹೀಗೆ ಕೋಟಿ ಕೋಟಿ ಬೆಲೆ ಬಾಳುವ ಜಮೀನಿನ ವಿಚಾರವಾಗಿ ಅಧಿಕಾರಿಗಳ ಮುಂದೆಯೇ ಗಲಾಟೆ ಮಾಡಿಕೊಳ್ತಿರುವ 2 ಗುಂಪುಗಳ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕೊತ್ತನೂರು ಗ್ರಾಮದ ಬಳಿ. ಮಿಕ್ಕಿದ್ದು ಯಾವ್ದು ದುರಸ್ತಿ ಆಗಬೇಕು ಅದು ಆಮೇಲೆ ಇವಾಗ 1 to 5 ಕೂಡ ನಾವು ಎಂಟ್ರಿ ಮಾಡಿದ್ದೀವಿ ಸಾಫ್ಟ್ವೇರ್ ಅಲ್ಲಿ 1 to 5 ಅಲರ್ಟ್ ಆಗುತ್ತೆ. ಸೊ ಅವಾಗ ಎಲ್ಲರೂ ದುರಸ್ತಿ ಆಗಲೇಬೇಕಲ್ವಾ? ಅಷ್ಟೇ ನಮ್ಗೆ ನೀವು ಯಾವುದೋ ಹೊಸ ನಂಬರ್ ಆಗಿ ಎಷ್ಟು ನಂಬರ್ ಆಗಿ ಹೊಸದು 18 ಅದನ್ನ ನಮ್ಮ ವಿಲೇಜ್ ಮಕ್ಕಳು ಕೊಟ್ಟಿಸ್ಕೊಡಿ. ಸೊ ಇನ್ನು ಮಿಕ್ಕಿದ ಯಾವುದು 71 ಇನ್ನೊಂದು ಇಷ್ಟು ಎಕ್ಸ್ಟೆಂಟ್ ಇದೆ ಅದು ನಿಮಗೆ 1 to 5 ಎಲ್ಲ ಆಗುತ್ತೆ. ಗೊತ್ತಾಗುತ್ತೆ 33 ಎಕರೆಯಲ್ಲಿ 24 ಜನಕ್ಕೆ ಸಾಗುವಳಿ ಕೊಟ್ಟಿದ್ರು. ಅದೇ ತರ ನಮ್ಮ ಅಣ್ಣಗೂ 1 ಎಕರೆ ಕೊಟ್ಟಿದ್ರು. ಆ 1 ಎಕರೆ ಖಾತೆ ಆಗಿರೋದು ಕಂದಾಯ ಕಟ್ಸ್ಕೊಂಡವ್ರೆ. ಪಟ್ಟ ಬುಕ್ ಇದೆ, ಟ್ಯಾಕ್ಸ್ ರಿಸಿಪ್ಟ್ ಇದೆ, ಸರ್ವೆ ಕ್ಲಿಚ್ ಇದೆ, RI ಸೆಕ್ರೆಟರಿ ಮಾಡಿರೋ ಮಾಜರ್ ಇದೆ, ಬಾಳೆ ತೊಟ್ಟು ಕಟ್ ಮಾಡಿದ್ರು, ಪೊಲೀಸ್ ರಿಪೋರ್ಟ್ ಇದೆ. ಬಿಡಿ ಬಾಳೆ ತೊಟ್ಟಿ ಸರ್ ಫುಲ್ ಕಟ್ ಮಾಡಿದ್ರು. 6 ವರ್ಷ ಕೇಸ್ ನಡೆಯಿತು. ಎಸ್, ಕೊತ್ತನೂರು ಗ್ರಾಮದ ಬಳಿ ಬೆಂಗಳೂರು ಟು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿದ್ದು, ಇದರಿಂದ ಹೆದ್ದಾರಿ ಅಕ್ಕಪಕ್ಕ ಇರುವ ಜಮೀನುಗಳಿಗೆ ಕೋಟಿ ಕೋಟಿ ಬೆಲೆ ಬಂದಿದೆ. ಹೀಗಿರುವಾಗ ಕೊತ್ತನೂರು ಗ್ರಾಮದ 71 ಸರ್ವೆ ನಂಬರ್ನಲ್ಲಿ ಸರ್ಕಾರಿ ಜಾಗವಿದ್ದು, ಈ ಹಿಂದೆ ಜಮೀನು ಸ್ವಾಧೀನದಲ್ಲಿದ್ದ ರೈತರಿಗೆ ಸರ್ಕಾರದಿಂದ ಜಮೀನು ಖಾತೆ ಮಾಡಿಕೊಟ್ಟಿತ್ತು. ಆದರೆ ನರಸಪ್ಪ ಎಂಬುವರು 1 ಎಕರೆ 8 ಗುಂಟೆ ಜಮೀನು 1974ರಲ್ಲಿ ಪಾಣಿ ಆಗಿತ್ತಂತೆ. ಆದರೆ ಇದನ್ನು ಸಹಿಸಲಾಗದ ವಿರೋಧಿಗಳು ಅಧಿಕಾರಿಗಳಿಗೆ ದೂರು ನೀಡಿ ದಬ್ಬಾಳಿಕೆ ನಡೆಸಿ ಅವರಿಗೆ ಆಗಿದ್ದ ಪಾಣಿಯನ್ನು 2015ರಲ್ಲಿ ವಜಾ ಮಾಡಿಸಿದ್ದಾರಂತೆ. ಇದರಿಂದ ನೊಂದ ನರಸಪ್ಪ ನ್ಯಾಯಾಲಯದ ಮೆಟ್ಟಿಲು ಏರಿ 2008ರಲ್ಲಿ AC ಕೋರ್ಟ್, 2017ರಲ್ಲಿ ಸಿವಿಲ್ ಕೋರ್ಟ್, 2018ರಲ್ಲಿ ಸೀನಿಯರ್ ಕೋರ್ಟ್ನಲ್ಲಿ ನರಸಪ್ಪ ಪರ ಆದೇಶ ಆಗಿತ್ತಂತೆ. ಆದರೂ ಕಾನೂನು ಹೋರಾಟ ನಡೆಸ್ತಾ ಇದ್ರೂ ಸಹಿಸಲಾರದ ಬಲಾಢ್ಯರು ಖ್ಯಾತಿ ತೆಗೆದು ಅಧಿಕಾರಿಗಳಿಗೆ ತಪ್ಪು ಸಂದೇಶ ನೀಡಿ ಬಡವರ ಪರ ಜಮೀನು ನೀಡದಂತೆ ಗಲಾಟೆ ಮಾಡಿಸಿದ್ದಾರೆ ಅಂತ ನರಸಪ್ಪ ಕುಟುಂಬ ಆರೋಪ ಮಾಡಿದ್ದಾರೆ. ತಂದೆ ಹೆಸರು ಮುನಿಗ. ಈ ಸರ್ವೆ ನಂಬರು ಕೊತ್ತನೂರು ಗ್ರಾಮಕ್ಕೆ ಸೇರಿ ಸರ್. ನಂದಿ ಹೋಬಳಿ ಕೊತ್ತನೂರು ಗ್ರಾಮ ಸರ್ವೆ ನಂಬರು. ಟೋಟಲ್ ಕೊತ್ತನೂರು ಗ್ರಾಮಕ್ಕೆ ಸೇರಿರೋ ಸರ್ವೆ ನಂಬರ್ 71ರಲ್ಲಿ 33 ಎಕರೆ ಇದೆ. 24 ಜನಕ್ಕೆ ಗ್ರಾಂಟ್ ಮಾಡಿದ್ದಾರೆ ಸರ್. ಒಬ್ಬೊಬ್ಬರಿಗೆ 2 ಗ್ರಾಂಟ್ ಕೊಟ್ಟಿದ್ದಾರೆ. ಅದ್ರಲ್ಲಿ ನಮ್ಮ ಅಣ್ಣ ಆದ ನರಸಪ್ಪನಿಗೆ 1 ಎಕರೆ 8 ಗುಂಟೆ ಕೊಟ್ಟಿದ್ದಾರೆ. ಇವರು 2 ಎಕರೆನೂ 3 ಎಕರೆ ಗ್ರಾಂಟ್ ತಗೊಂಡು ನಮ್ಮ ಅಣ್ಣನ ಮೇಲೆ ಕೇಸ್ಗಳಾಕಿ ಸಿವಿಲ್ ಕೋರ್ಟ್ ಆಯಿತು, AC ಕೋರ್ಟ್ ಆಯಿತು, ನರಸಪ್ಪನಿಗೆ ಹೈಕೋರ್ಟ್ ಆದೇಶ ಆಯಿತು. ಎಲ್ಲ ಆದೇಶಗಳಾದ್ರೂ ಬಾಳೆ ತೋಟ ಕಟ್ ಮಾಡಿದ್ರು. ಅವ್ರು 2-3 ಸಾರಿ ಇಟ್ಕೊಂಡು ಹೊಡೆದು FIRಗಳಾಯಿತು. ಯಾರು ನಾರಾಯಣಸ್ವಾಮಿ, ಮೂರ್ತಿ, ಗಂಗರಾಜು, ನರಸಿಂಹಯ್ಯ, ಗಿರೀಶ್, ನಡ್ಪಣ್ಣ ಮಗ, ಇವರು ಟೋಟಲ್ 20 ಜನ ಸೇರಿ ನಮ್ಮ ಅಣ್ಣನ ನಮ್ಮ ಮಕ್ಕಳನ್ನೆಲ್ಲ ಹೊಡೆದು ಹಿಂಸೆ ಕಿಲ್ದಿರೋ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಜಾಗದು ಇವರೇ ಸರ್ ಸೈಟಲ್ ಮಾಡ್ಕೋಬೇಕನ್ನೋದು. ಆ ನಂಬರ್ ಆದವನು ಎಲ್ಲರ ಹತ್ರ ದುಡ್ಡು ಇಸ್ಕೊಳೋದು 55,000. ನಾನು ಮೂರ್ತಿ ಅಂತ, ನಾರಾಯಣಸ್ವಾಮಿ ಮಗ ಮೂರ್ತಿ ಅಂತ ಎಲ್ಲರ ಹತ್ರ ದುಡ್ಡು ಇಸ್ಕೊಂಡು ನಾನು ಸೈಟಲ್ ಮಾಡ್ತೀನಿ ಅನ್ನೋದು. ಯಾವಾಗ ಬರೋದು, ಬೆಳೆ ಹೊಡೆದಿರೋ ಬೆಳೆ ಕಟ್ ಮಾಡೋದು, ನಮ್ಮ ಅಣ್ಣನ ಇಟ್ಕೊಂಡಿರೋದು, ಈ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ. ಅವ್ರಿಗೆ 3 ಗ್ರಾಂಟ್ ಆಗಿದೆ ಸರ್.
ಚೆನ್ನಪ್ಪ ಅವರ ತಾತ 1 ಎಕರೆ ಆಗಿದೆ 71ರಲ್ಲಿ. ಚಿಕ್ಕಮನಿಯಪ್ಪ ಮೂರ್ತಿ ಅವರಪ್ಪ 1 ಎಕರೆ ಆಗಿದೆ. ಅವ್ರ ನಾರಾಯಣಸ್ವಾಮಿ ಮಡ್ಕೆ ಹೊಸಳ್ಳಿ 28 ಸರ್ವೆ ನಂಬರು, ಅವ್ರಿಗೂ 1 ಎಕರೆ 3 ಗ್ರಾಂಟ್ ಪಂಚಾಯತಿಯಲ್ಲಿ 50 ಸೈಟ್ ಮಾಡ್ಕೊಂಡಿದ್ದೇನೆ. ಆದರೆ ವಿರೋಧ ಬಣ ಕೊತ್ತನೂರು ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ ಹೇಳುವುದೇ ಬೇರೆ. 71 ಸರ್ವೆ ನಂಬರ್ನಲ್ಲಿ 1 ಎಕರೆ 8 ಗುಂಟೆ ಜಾಗ ಸರ್ಕಾರಿ ಜಾಗವಾಗಿದ್ದು, ಅದನ್ನು ನರಸಪ್ಪ ಕುಟುಂಬದವರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಲು ಹೊರಟಿದ್ದಾರೆ ಅಂತ ಪ್ರತ್ಯಾರೋಪ ಮಾಡಿದ್ದು, ಆ ಸರ್ಕಾರ ಜಾಗವನ್ನು ಊರಿನ ಗ್ರಾಮಸ್ಥರ ಆಶ್ರಯ ಯೋಜನೆಯ ಫಲಾನುಭವಿಗಳಿಗೆ ನೀಡಬೇಕೆಂದಿದ್ದಾರೆ. 14 ಗ್ರಾಮ ಪಂಚಾಯತಿ ಮೆಂಬರ್ ನಾವು. ಇಲ್ಲಿ 71 ಸರ್ವೆ ನಂಬರ್ ಇದೆ. 71 ಸರ್ವೆ ನಂಬರಲ್ಲಿ 1 ಎಕರೆ 8 ಗುಂಟೆ ಖರಾಬು ಬಂಜರು ಭೂಮಿ ಇದೆ. ಸುಮಾರು ಒಂದು 20-30 ವರ್ಷದಿಂದನೂ ಅದಕ್ಕೆ ಓಡಾಡ್ತಾನೆ ಇದ್ದೀವಿ. ಅದರಲ್ಲಿ ಯಾವುದೇ ಕಟ್ಟಡದ ಇದು ಮಾಹಿತಿನೂ ನಮ್ಗೆ ಬಂದಿಲ್ಲ. ಮೊನ್ನೆ ಎಲ್ಲ ತನಿಖೆ ಮಾಡಿ ನೋಡಿದ ಮೇಲೆ ತಹಶೀಲ್ದಾರ್ ಅವರೆಲ್ಲನೂ ನಮಗೆ ಗ್ರಾಂಟ್ಗಾಗಿ ಒಂದು ಸ್ವಲ್ಪ ಸರ್ವೆ ಮಾಡೋಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಈಗ ಅವ್ರು ಯಾರೋ ನರಸಪ್ಪನವರು ಬಂದು ನಮ್ಮದು ಜಾಗ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಪಾಣಿಯಲ್ಲೇ ಇದೆ. ಅವ್ರು ನಾವು ದಾಖಲೆ ಏನು ಬೇಕು ಅದೆಲ್ಲನೂ ಓದಿಸಿ ಕೊಟ್ಟಿದ್ದೀವಿ ಅವ್ರಿಗೆ, ತಹಶೀಲ್ದಾರ್ಗೆ ಆಗಲಿ, ಇವ್ರಿಗೆ ರೆವಿನ್ಯೂ ಸೆಕ್ರೆಟರಿಗೆ ಆಗಲಿ, ಮತ್ತು ಅರುಣ್ ಸರ್ ಇದಿರಲ್ಲ ಅವ್ರ ಹೆಸರೇನು ಆರ್ ಎಸ್ ಸುಪ್ರೀತ್ ಸರ್ಗೆ, ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ಅದ್ರ ಪ್ರಕಾರನೇ ಅವರೆಲ್ಲ ಮಾಹಿತಿ ತಗೊಂಡು ಅವರು ಒಂದು ಸರಿ ಡಾಕ್ಯುಮೆಂಟ್ ಕೊಟ್ಟು ಅದು ಫೇಕ್ ಡಾಕ್ಯುಮೆಂಟ್ ಅದನ್ನು ವಾಪಸ್ ರಿಟರ್ನ್ ಮಾಡಿದ್ದಾರೆ ಅವ್ರಿಗೆ. ಆದ್ರೂ ಅವರು ಹೈಕೋರ್ಟ್ ಅಷ್ಟೇ ಇದೆ, ಅಲ್ಲಿದೆ ಇಲ್ಲಿದೆ ಅಂತ ತಗೊಂಬಂದಿಗೆ ಏನೋ ತೋರಿಸಿ ಸ್ವಲ್ಪ ನಿಲ್ಲಿಸಿದ್ದಾರೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವ ಕೋಟಿ ಬೆಲೆ ಬಾಳುವ ಸರ್ಕಾರಿ ಜಾಗಕ್ಕೆ 2 ಗುಂಪುಗಳ ನಡುವೆ ಗಲಾಟೆಗಳು ನಡೀತಾ ಇದ್ದು, ಇಂದು ಜಮೀನು ಅಳತೆ ಮಾಡಲು ಬಂದ ಅಧಿಕಾರಿಗಳ ಮುಂದಿಗೆ 2 ಗುಂಪುಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡು ಸರ್ವೆ ಮಾಡದಂತೆ ಅಡ್ಡಿಪಡಿಸಿದ್ದಾರೆ. ಆದರೆ ಇದರಲ್ಲಿ ಸತ್ಯಾಸತ್ಯತೆಗಳು ನ್ಯಾಯಾಲಯದಲ್ಲಿ ಅಧಿಕಾರಿಗಳಿಂದ ಯಾರ ಪರ ಸತ್ಯ ಹೊರಬರಲಿದೆ ಎಂಬುದು ಕಾದು ನೋಡಬೇಕಿದೆ. ಚೆನ್ನಪ್ಪ ಒಂದು, ಚಿಕ್ಕಮನಿಯಪ್ಪ ಒಂದು, ಚಿಕ್ಕಮನಿಯಪ್ಪ ಒಂದು, ಪಂಚಾಯತಿ ಒಂದು ಕುರಿ ಲೋನು ಅವ್ರು ಡಾಕ್ಯುಮೆಂಟ್ ಇದೆ ಕೊಡ್ತೀವಿ. ಚೆನ್ನಪ್ಪ ಒಂದು ಚಿಕ್ಕಮನಿಯಪ್ಪ, ಆಮೇಲೆ ನಾಯಸ್ವಾಮಿ, ಊರಪ್ಪ, ಪೆಂಡಿಂಗ್ ಇದೆ ಸರ್. 2 ಸಾರಿ ಬಂದು ವಾಪಸ್ ಬಂದಿದೆ ಸರ್. ಪ್ಯಾರಾವೈಸಲ್ ಹಾಕ್ಬೇಕು ಅಂದ್ರೆ ನಮ್ಗೆ ನೋಟಿಸ್ ಬರಲೇಬೇಕು. ನಿಮ್ಮನ್ನ ಪಾರ್ಟಿ ಮಾಡ್ಕೊಂಡಿಲ್ಲ, ನಮ್ಮನ್ನ ಮಾಡಿದಿರಲ್ವಾ? ಗೌರ್ಮೆಂಟ್